ಹಲೋ ಫ್ರೆಂಡ್ಸ್, ಎಲ್ರಿಗೂ ಕ್ಲಾಸಿಕ್ ಸ್ಟಿಚಸ್ ಇನ್ ಕನ್ನಡಗೆ ಸ್ವಾಗತ. ಫ್ರೆಂಡ್ಸ್, ಸಬ್ಸ್ಕ್ರೈಬರ್ ಒಬ್ಬರು ಅಳತೆ ಹೇಗೆ ತಗೊಳ್ಳೋದು ಅಂತ ಅರ್ಥ ಆಗಿಲ್ಲ, ಇನ್ನೊಂದು ಸತಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಆದ್ದರಿಂದ ನಾನು ಮತ್ತೊಂದು ಸತಿ ಅಳತೆ ಹೇಗೆ ತಗೊಳ್ಳೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಫ್ಯಾಷನ್ ಡಿಸೈನಿಂಗ್ ಅಥವಾ ಟೈಲರಿಂಗ್ ಬುಕ್ನಲ್ಲಿ ನೋಡಿದ್ರೆ ಚೂಡಿದಾರ್ ಹೊಲಿಯಲು 7ರಿಂದ 9 ಅಳತೆ ಇರುತ್ತೆ. ಆದರೆ ನಾನು ನಿಮಗೆ ಸುಲಭವಾಗಿ ಅರ್ಥ ಆಗಲಿ ಅಂತ 2-3 ಹೆಚ್ಚಿನ ಅಳತೆಗಳನ್ನ ಸೇರಿಸಿದ್ದೀನಿ. ನೀವು ಬಾಡಿ ಮೇಲಿಂದ ಅಥವಾ ಡ್ರೆಸ್ ಮೇಲಿಂದ ಅಳತೆ ತಗೊಳ್ಳೋದಕ್ಕೆ ಮುಂಚೆ ಒಂದು ಬುಕ್ಕಲ್ಲಿ ಅಥವಾ ಒಂದು ಶೀಟಲ್ಲಿ ನಾವು ಯಾವುದ್ಯಾವುದನ್ನು ಅಳತೆ ಮಾಡಬೇಕು ಅದರ ಹೆಸರುಗಳನ್ನ ಬರೆದಿಟ್ಕೊಂಡ್ಬಿಡ್ಬೇಕು. ಅಳತೆಯ ಹೆಸರುಗಳನ್ನ ಬರೆದಿಟ್ಕೊಳ್ಳೋದ್ರಿಂದ ನಾವು ಅಳತೆ ಮಾಡಬೇಕಾದ್ರೆ ಯಾವುದೇ ಅಳತೆಯನ್ನು ಮಿಸ್ ಮಾಡಲ್ಲ. ನಮ್ಗೆ ಯಾವುದಾದ್ರೂ ಒಂದು ಅಳತೆ ತಪ್ಪೋದ್ರೆ ಮುಂದೆ ಡ್ರೆಸ್ ಹೊಲಿಯೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಆದ್ದರಿಂದ ಫಸ್ಟು ಅಳತೆ ತಗೊಳ್ಳೋದಕ್ಕಿಂತ ಮುಂಚೆ ಅಳತೆಯ ಹೆಸರುಗಳನ್ನ ಬರೆದಿಟ್ಕೊಳ್ಳಿ. ಅಳತೆ ಮಾಡಿ ನಾವು ಈ ರೀತಿ ಅಳತೆಯನ್ನು ಒಂದು ಕಡೆ ಬರೆದಿಟ್ಕೊಳ್ಳೋದ್ರಿಂದ ಇದೇ ಅಳತೆಗೆ ನಾವು ಮುಂದೆ ಡ್ರೆಸ್ ಹೊಲಿಬೇಕು ಅಂದರೆ ಮತ್ತೆ ಅಳತೆ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನೀವು ಸಹ ಇದೇ ರೀತಿ ಅಳತೆಯನ್ನು ಒಂದು ಶೀಟಲ್ಲಿ ಅಥವಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಅಳತೆ ಮಾಡ್ಕೊಬೇಕಾದ್ರೆ ನಾನು ಹೇಳ್ತೀನಲ್ಲ, ಯಾವುದ್ಯಾವುದನ್ನು ಅಳತೆ ತೊಗೊತಿದ್ದೀನಿ ಆ ಅಳತೆ ಮುಂದೆ ನೀವು ಎಷ್ಟು ಮೆಷರ್ಮೆಂಟ್ ಬಂದಿದೆಯೋ ಅದನ್ನು ಬರ್ಕೊಂಡ್ರೆ ಅಳತೆನೂ ಬೇಗ ತೊಗೊಂಡಂಗೆ ಆಗುತ್ತೆ ಮತ್ತು ಅಳತೆನೂ ಯಾವುದು ಮಿಸ್ ಆಗಲ್ಲ. ಮೊದಲು ಅಳತೆಗಳು ಅಂತ ಬರ್ಕೊಳ್ಳಿ. ನೆಕ್ಸ್ಟು ಪೂರ್ಣ ಉದ್ದ, ಕಂಕುಳಿನ ಉದ್ದ, ಚೆಸ್ಟ್ನ ಉದ್ದ, ಸೊಂಟದ ಉದ್ದ, ಹಾಗೆ ಸೀಟ್ನ ಉದ್ದ, ಇವಿಷ್ಟು ಉದ್ದದ ಅಳತೆಗಳು. ನೆಕ್ಸ್ಟು ಸುತ್ತಳತೆಗಳು. ಮೇಲ್ಭಾಗದ ಎದೆಯ ಸುತ್ತಳತೆ, ಎದೆಯ ಸುತ್ತಳತೆ, ಸೊಂಟದ ಸುತ್ತಳತೆ, ಸೀಟ್ನ ಸುತ್ತಳತೆ, ಕಂಕುಳಿನ ಸುತ್ತಳತೆ, ತೋಳಿನ ಉದ್ದ, ತೋಳಿನ ಸುತ್ತಳತೆ, ಭುಜ. ನೆಕ್ಸ್ಟು ಮುಂಭಾಗದ ಕುತ್ತಿಗೆಯ ಆಳ ಅಂದರೆ ಫ್ರಂಟ್ ನೆಕ್ ಡೀಪ್, ಇದು ಹಿಂಭಾಗದ ಕುತ್ತಿಗೆಯ ಆಳ, ಇದು ಬ್ಯಾಕ್ ನೆಕ್ ಡೀಪ್. ಈಗ ಅಳತೆ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಫಸ್ಟು ಬಾಡಿ ಮೇಲಿಂದ ಉದ್ದದ ಅಳತೆಗಳನ್ನ ತೊಗೊಂಬಿಡೋಣ. ಉದ್ದದ ಅಳತೆಗಳು ತೊಗೊಬೇಕು ಅಂದರೆ ನೋಡಿ, ಭುಜದ ಹತ್ರ ಟೇಪ್ ಇಟ್ಕೊಬೇಕು. ಇಲ್ಲಿ ಟೇಪ್ ಇಟ್ಕೊಬೇಕು. ಟೇಪ್ ಇಟ್ಕೊಂಡು ನೋಡಿ ಈ ರೀತಿ ಬಸ್ಟ್ ಮೇಲೆ ಬರ್ತಾ ಕೆಳಗಡೆ ಹೋಗಬೇಕು. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ತೊಗೊಬೇಕು. ನಾನಿಲ್ಲಿ ಪೂರ್ಣ ಉದ್ದವನ್ನು 38 ಇಂಚ್ ತೊಗೊಂಡಿದ್ದೀನಿ. ಕಂಕುಳಿನ ಉದ್ದ ಹೇಗೆ ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಭುಜದಿಂದ ಟೇಪ್ ತರಬೇಕು. ಭುಜದಿಂದ ಟೇಪ್ ತಂದು ಕಂಕಳೆಡೆ ಟೇಪ್ ಹೋಗಬೇಕು. ಕಂಕಳೆಡೆ ಟೇಪ್ ಹೋದಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಅಂದರೆ ಇದರ ನೇರಕ್ಕೆ ಎಲ್ಲಿ ಬರುತ್ತೋ ಅಲ್ಲಿಗೆ ಫೋಲ್ಡ್ ಮಾಡಬೇಕು. ಆ ಫೋಲ್ಡ್ ಮಾಡಿದಾಗ ಎಲ್ ಶೇಪ್ ಕಾಣುತ್ತೆ. ಆ ಎಲ್ ಶೇಪ್ ಕಾಣಿಸಿದ್ಮೇಲೆ ನಿಮಗೆ ಒಂದು ನಂಬರ್ ಕಾಣುತ್ತೆ. ಅಥವಾ ಅದು 6 ಆದರೂ ಕಾಣ್ಬೋದು, 7 ಆದರೂ ಕಾಣ್ಬೋದು. ನಿಮ್ಗೆ ಯಾವ ನಂಬರ್ ಕಾಣುತ್ತೋ ಆ ನಂಬರೇ ನಿಮ್ಮ ಕಂಕುಳಿನ ಉದ್ದ. ಚೆಸ್ಟ್ನ ಉದ್ದವನ್ನು ಮೆಷರ್ ಮಾಡ್ತಾ ಇದ್ದೀನಿ. ಚೆಸ್ಟ್ನ ಉದ್ದ ಎಷ್ಟು ಬರುತ್ತೆ ಅಂದರೆ ನೋಡಿ, ಇಲ್ಲಿ ಶೋಲ್ಡರ್ ಅರ್ಧ ಭಾಗದಿಂದ ಮೆಷರ್ಮೆಂಟ್ ತೊಗೊಬೇಕು. ಬಾಡಿಯ ಅತಿ ಉಬ್ಬಿದ ಭಾಗದ ಹತ್ರ ನಾವು ಚೆಸ್ಟ್ ಪಾಯಿಂಟನ್ನು ತಗೊಳ್ತೀವಿ. ಈ ಶೋಲ್ಡರಿಂದ ಟೇಪ್ ಬರ್ತಾ ಬರ್ತಾ ನೋಡಿ ಚೆಸ್ಟ್ ಭಾಗಕ್ಕೆ ಬಂದಿದೆ. ಇಲ್ಲಿ ನನಗೆ ಎಷ್ಟು ಮೆಷರ್ಮೆಂಟ್ ಬರ್ತಿದೆ ಅಂದರೆ 10 ಇಂಚ್ ಬರ್ತಿದೆ. ಚೆಸ್ಟ್ನ ಉದ್ದ 10 ಇಂಚು. ಸೊಂಟದ ಉದ್ದ ಎಲ್ಲಿಗೆ ತೊಗೊಬೇಕು ಅಂದರೆ ಬಾಡಿ ಕರ್ವ್ ಇರುತ್ತಲ್ಲ ನೋಡಿ, ಈ ಕರ್ವು, ಆ ಕರ್ವ್ಗೆ ನಾವು ಉದ್ದವನ್ನು ತೊಗೊಬೇಕು. ಶೋಲ್ಡರಿಂದ ಈ ಬಾಡಿ ಕರ್ವ್ ಇರುತ್ತಲ್ಲ ಅಲ್ಲಿಗೆ. ನನಗಿದು 17 ಇಂಚ್ ಬರ್ತಾ ಇದೆ. ಈಗ ಸೀಟ್ನ ಉದ್ದ ತೊಗೊಳ್ಳೋಣ. ಸೇಮ್ ಶೋಲ್ಡರಿಂದ ಕೆಳಗಡೆ ಮೆಷರ್ಮೆಂಟ್ ತೊಗೊಬೇಕು. ಎಲ್ಲಿಗೆ ಮೆಷರ್ಮೆಂಟ್ ತೊಗೊಬೇಕು ಅಂದರೆ ನಮ್ಮ ಮೊಣಕೈ ಎಲ್ಲಿ ಟಚ್ ಆಗುತ್ತೋ ಅಲ್ಲಿಗೆ ಸೀಟ್ನ ಉದ್ದವನ್ನು ತೊಗೊಬೇಕು. ಇದು ಚೂಡಿದಾರು ಸ್ಲಿಟ್ ಕೊಡ್ತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ನಾನಿಲ್ಲಿ 25 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಗೆ ತೊಗೊಂಡಿದ್ದೀನಿ ನಾನು. ಉದ್ದದ ಮೆಷರ್ಮೆಂಟ್ ತೊಗೊಂಡ್ಮೇಲೆ ನೋಡಿ ಈ ರೀತಿ ಮೆಷರ್ಮೆಂಟ್ಗಳನ್ನ ಬರೆದಿಟ್ಕೊಳ್ಳಿ. ಈಗ ಸುತ್ತಳತೆಗಳನ್ನ ತೊಗೊಳ್ಳೋಣ. ಸುತ್ತಳತೆಯಲ್ಲಿ ಮೊದಲು ಮೇಲ್ಭಾಗದ ಎದೆಯ ಸುತ್ತಳತೆ ಅಂದರೆ ಈ ಬಸ್ಟ್ ಪಾಯಿಂಟ್ ಇರುತ್ತಲ್ಲ
ಈ ಬಸ್ಟ್ ಪಾಯಿಂಟಿಂದ ಮೇಲಕ್ಕೆ ಮತ್ತು ಈ ಕಂಕಳ ಕೆಳಗಡೆಯಿಂದ ಟೇಪ್ ತಂದು ಮೇಲ್ಭಾಗದ ಎದೆಯ ಸುತ್ತಳತೆನ ತಗೊತೀವಿ. ಇಲ್ಲಿ ನಾನು ಟೇಪಲ್ಲಿ ಅಳತೆ ಮಾಡಿ ತೋರ್ಸೋಕ್ಕಾಗ್ತಿಲ್ಲ, ನೀವು ಟೇಪಲ್ಲಿ ಅಳತೆ ಮಾಡ್ಕೊಳ್ಳಿ. ಮೇಲ್ಭಾಗದ ಎದೆಯ ಸುತ್ತಳತೆ ನನಗೆ 36 ಇಂಚ್ ಬಂದಿದೆ. ನೆಕ್ಸ್ಟು ಎದೆಯ ಸುತ್ತಳತೆ. ಎದೆಯ ಸುತ್ತಳತೆ ಎಲ್ಲಿಗೆ ತೊಗೊಬೇಕು ಅಂದರೆ ನೋಡಿ, ಬಾಡಿಯ ಉಬ್ಬುಗೆ ಅಂದರೆ ಚೆಸ್ಟ್ ಮೇಲ್ಗಡೆ ತೊಗೊಬೇಕು. ಟೇಪನ್ನ ಒಂದು ಸುತ್ತು ತಂದು ಮೆಜರ್ಮೆಂಟ್ ಮಾಡಬೇಕು. ನಿಮಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕು ಅಂತಂದರೆ, ಅಂದರೆ ತುಂಬ ಲೂಸಾಗಿ ಬೇಡ, ಫಿಟ್ಟಿಂಗ್ ನೀಟಾಗಿರಲಿ ಅಂದರೆ ನೋಡಿ ಈ ರೀತಿ ಬಾಡಿಗೆ ಇಟ್ಟು ಮೆಜರ್ಮೆಂಟ್ ತೊಗೊಳ್ಳಿ. ಇಲ್ಲ ನನಗೆ ಲೂಸಾಗಿರಬೇಕು ಅಂತಂದರೆ 2 ಬೆರಳನ್ನ ಒಳಗಡೆ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿ ಟೇಪ್ ಒಳಗಡೆ ಇನ್ಸರ್ಟ್ ಮಾಡಿ ಮೆಜರ್ಮೆಂಟ್ ತೊಗೊಬೇಕು. ಎದೆಯ ಸುತ್ತಳತೆ 37 ಇಂಚ್ ಬಂದಿದೆ. ನೆಕ್ಸ್ಟು ಸೊಂಟದ ಸುತ್ತಳತೆ ನೋಡಿ, ಸೊಂಟದ ಸುತ್ತಳತೆ ಉದ್ದ ಎಲ್ಲಿಗೆ ತೊಗೊಂಡಿದ್ವೋ ಅಲ್ಲಿಗೆ ಸೊಂಟದ ಸುತ್ತಳತೆ ತೊಗೊಬೇಕು. ಅಂದರೆ ಕರ್ವ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತೊಗೊಬೇಕು. ನೀವು ಸೊಂಟದ ಸುತ್ತಳತೆನೂ ಸಹ 2 ಬೆರಳನ್ನು ಇನ್ಸರ್ಟ್ ಮಾಡಿ ತೊಗೊಬೋದು. ಬೇಡ ನನಗೆ ಕರೆಕ್ಟ್ ಫಿಟ್ಟಿಂಗ್ ಇರಲಿ ಅಂತಂದರೆ ಹಾಗೇ ತೊಗೊಬೋದು. ನನಗಿಲ್ಲಿ ಸೊಂಟದ ಸುತ್ತಳತೆ 29 ಇಂಚ್ ಬಂದಿದೆ. ಸೀಟ್ನ ಸುತ್ತಳತೆ. ಸೀಟ್ನ ಸುತ್ತಳತೆ ಎಲ್ಲಿಗೆ ಬರುತ್ತೆ ಅಂದರೆ ಲಾಸ್ಟು ಉದ್ದವನ್ನು ತೊಗೊಂಡಿದ್ವಲ್ಲ, ಅಂದರೆ ಸ್ಲಿಟ್ ಕೊಡೋದಕ್ಕೆ ಉದ್ದ ತೊಗೊಂಡಿದ್ವಲ್ಲ ಅಲ್ಲಿಗೆ ಸೀಟ್ನ ಸುತ್ತಳತೆ ಬರುತ್ತೆ. ಈ ಸುತ್ತಳತೆನ ಹಿಪ್ನ ಸುತ್ತಳತೆ ಅಂತಲೂ ಹೇಳ್ತಾರೆ. ಇದು ನನಗೆ 39 ಇಂಚ್ ಬಂದಿದೆ. ಸುತ್ತಳತೆನೂ ಸಹ ಬರೆದಿಟ್ಕೊಳ್ಳಿ. ಕಂಕುಳಿನ ಸುತ್ತಳತೆ. ಕಂಕುಳಿನ ಸುತ್ತಳತೆನ ಹೇಗೆ ತೊಗೊಳ್ಳೋದು ಅಂದರೆ, ಕಂಕುಳು ಸುತ್ತ ಈ ರೀತಿ ಟೇಪನ್ನು ತಂದು ಒಂದು ಸುತ್ತು ಮೆಜರ್ಮೆಂಟ್ ಮಾಡ್ಕೊಬೇಕು. ನೋಡಿ ಈ ರೀತಿ ಟೇಪಿನ ತುದಿ ಟಚ್ ಆಗಬೇಕು. ಆ ಟಚ್ ಆದಾಗ ನಂಬರ್ ಬರುತ್ತಲ್ಲ, ಅದೇ ಕಂಕುಳಿನ ಸುತ್ತಳತೆ. ನನಗಿಲ್ಲಿ ಕಂಕುಳಿನ ಸುತ್ತಳತೆ 16 ಇಂಚ್ ಬಂದಿದೆ. ಮುಂಭಾಗದ ಮತ್ತು ಹಿಂಭಾಗದ ಕುತ್ತಿಗೆಯ ಆಳ. ನಾವು ಕಂಕುಳಿನ ಆಳವನ್ನು ಹೇಗೆ ಮೆಜರ್ಮೆಂಟ್ ಮಾಡಿದ್ವೋ ಸೇಮ್ ಹಾಗೇ ಮುಂಭಾಗದ ಮತ್ತು ಹಿಂಭಾಗದ ಕುತ್ತಿಗೆಯ ಆಳವನ್ನು ಮೆಜರ್ಮೆಂಟ್ ಮಾಡ್ತೀವಿ. ನೋಡಿ ಇಲ್ಲಿಂದ ಟೇಪ್ ಇಲ್ಲಿಗೆ ಇಟ್ಕೊಳ್ಳಿ, ಎಲ್ಲಿಗೆ ಉದ್ದ ಬೇಕು ಅದನ್ನು ಫೋಲ್ಡ್ ಮಾಡಿ. ಫೋಲ್ಡ್ ಮಾಡಿದಾಗ ಇಲ್ಲಿ ನಂಬರ್ ಯಾವ್ದು ಕಾಣುತ್ತೋ ನಿಮ್ಮದು ಅದು ಮುಂಭಾಗದ ಕುತ್ತಿಗೆಯ ಆಳ. ಹಾಗೆ ಹಿಂಭಾಗದಲ್ಲೂ ಅಷ್ಟೇ ನೋಡಿ, ಹಿಂಭಾಗದಲ್ಲಿ ಜಾಸ್ತಿ ಡೀಪ್ ಕೊಟ್ಟಿಲ್ಲ, ಆದ್ದರಿಂದ ಚಿಕ್ಕದಾಗಿದೆ. ಇಲ್ಲೂ ಅಷ್ಟೇ ಇಲ್ಲಿಂದ ಟೇಪ್ ತರಬೇಕು. ನಮ್ಗೆ ಎಲ್ಲಿಗೆ ಉದ್ದ ಬರುತ್ತೋ ಅಲ್ಲಿಗೆ ಟೇಪ್ ಹಿಡ್ಕೊಂಡು ಇಲ್ಲಿಗೆ ಫೋಲ್ಡ್ ಮಾಡಿದ್ರೆ ಇಲ್ಲಿ ನಂಬರ್ ಕಾಣುತ್ತಲ್ಲ, ಅದೇನೇ ನಿಮಗೆ ಮುಂಭಾಗದ ಮತ್ತು ಹಿಂಭಾಗದ ಕುತ್ತಿಗೆಯ ಆಳ. ನಾನಿಲ್ಲಿ ಮುಂಭಾಗದ್ದು 6 ಇಂಚ್ ತೊಗೊಂಡಿದ್ದೀನಿ, ಹಿಂಭಾಗದ ಕುತ್ತಿಗೆಯ ಆಳನ್ನು 3 ಇಂಚ್ ತೊಗೊಂಡಿದ್ದೀನಿ. ಈಗ ಭುಜವನ್ನು ಮೆಜರ್ಮೆಂಟ್ ಮಾಡೋಣ. ನೋಡಿ ಈ ತುದಿಯಿಂದ ಈ ತುದಿಗೆ ಭುಜ ಬರುತ್ತೆ. ಇದನ್ನು ನಾವು ಹಿಂದೆಯಿಂದ ಮೆಜರ್ಮೆಂಟ್ ಮಾಡಬೇಕು, ಮುಂದೆಯಿಂದ ಮೆಜರ್ಮೆಂಟ್ ಮಾಡಬಾರ್ದು. ಬಾಡಿಯ ಹಿಂಭಾಗದಲ್ಲಿ ಮೆಜರ್ಮೆಂಟ್ ಮಾಡಬೇಕು. ಈ ರೀತಿ ಟೇಪ್ ಬಿಟ್ಟಾಗ ಹಿಂಗೆ ಕರ್ವ್ ಆಗುತ್ತಲ್ಲ, ಆ ತುದಿಯಿಂದ ನೆಕ್ಸ್ಟು ಈ ತುದಿಗೆ ಭುಜವನ್ನು ಮೆಜರ್ ಮಾಡಬೇಕು. ಇದೇ ರೀತಿ ಟೇಪ್ ಬಂದಿರಬೇಕು. ನನಗೆ ಭುಜ ಇಲ್ಲಿ 15 ಇಂಚ್ ಬಂದಿದೆ. ತೋಳಿನ ಉದ್ದ ತೊಗೊಳ್ಳೋದು ತೋರಿಸ್ತಾ ಇದ್ದೀನಿ. ತೋಳಿನ ಉದ್ದವನ್ನು ನೋಡಿ, ಭುಜದಿಂದ ನೀವು ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ತೊಗೊಬೋದು. ನಾನಿಲ್ಲಿ 3/4 ತೋಳನ್ನು ತೊಗೊತಾ ಇದ್ದೀನಿ. 3/4 ತೋಳು ತೊಗೊಳ್ಳೋದಕ್ಕೆ ಈ ರೀತಿ ತೋಳ ಹತ್ರ ಟೇಪ್ ಇಟ್ಕೊಂಡು ಇಲ್ಲಿಗೆ 3/4 ಬರುತ್ತೆ, ಅಲ್ಲಿಗೆ ಮೆಜರ್ ಮಾಡ್ಕೊಬೇಕು. ಇದು ನನಗೆ 14 ಇಂಚ್ ಬಂದಿದೆ. ನೋಡಿ ತೋಳಿನ ಸುತ್ತಳತೆ ಈ ರೀತಿ ನಾವು ಎಲ್ಲಿಗೆ ಉದ್ದವನ್ನು ತೊಗೊಂಡಿರ್ತೀವೋ ಅಲ್ಲಿಗೆ ತೋಳಿನ ಸುತ್ತಳತೆನ ತೊಗೊಬೇಕು. ಒಂದು ಸುತ್ತು ಟೇಪ್ ತಂದು ಸ್ವಲ್ಪ ಲೂಸಾಗೆ ತೋಳಿನ ಸುತ್ತಳತೆ ತೊಗೊಬೇಕು. ನಾನಿಲ್ಲಿ 12 ಇಂಚ್ ತೊಗೊತಾ ಇದ್ದೀನಿ. ಎಲ್ಲ ಮೆಜರ್ಮೆಂಟ್ ತೊಗೊಂಡು ಈ ರೀತಿ ಬರೆದಿಟ್ಕೊಬೇಕು. ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ರೆಡಿಮೇಡ್ ಡ್ರೆಸ್ ಮೇಲೆ ಹೇಗೆ ಅಳತೆ ತೊಗೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಅಳತೆಗಳನ್ನ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ನನ್ನ ವಿಡಿಯೋಗಳನ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ.
ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.